ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೇ ದುಡ್ಡು ಕೊಡ್ತೀನಿ ಅಂತಂದರೂ ಈ 3 ವಸ್ತುಗಳನ್ನು ಮರೆತು ಕೂಡ ನೀವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಮನೆಯಿಂದ ಹೊರಗಡೆ ಕೊಡೋದಕ್ಕೆ ಹೋಗಲೇಬೇಡಿ. ಈ ರೀತಿಯಾದಂತಹ ತಪ್ಪು ನಿಮ್ಮ ಜೀವನದಲ್ಲಿ ಮಾಡಿದ್ದೇ ಆದರೆ ಹಲವಾರು ವರ್ಷಗಳ ಕಾಲ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಇದನ್ನು ಸಾಕಷ್ಟು ಜನ ಅನುಭವಿಸಿದ್ದಾರೆ. ಕಷ್ಟ ಅಂತಕ್ಕಂಥದ್ದು ಒಂದರ ಹಿಂದೆ ಒಂದು ಬರುತ್ತೆ. ಆ ಕಷ್ಟ ಸಾಲದ ರೂಪದಲ್ಲಾದರೂ ಬರ್ಬೋದು ಅಥವಾ ಅನಾರೋಗ್ಯದ ರೂಪದಲ್ಲಾದರೂ ಬರ್ಬೋದು. ಯಾವುದೇ ಕಾರಣಕ್ಕೂ ಈ 3 ವಸ್ತುಗಳನ್ನು ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಹೊರಗಡೆ ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಮಂಗಳವಾರ, ಶುಕ್ರವಾರದ ದಿನ ಕೂಡ ಮನೆಯಿಂದ ಹೊರಗಡೆ ಈ 3 ವಸ್ತುಗಳನ್ನು ಕೊಡಬಾರ್ದು. ಹಾಗಾದರೆ ಈ 3 ವಸ್ತುಗಳು ಯಾವುವು? ಆ 3 ವಸ್ತುಗಳನ್ನು ಯಾವ ಕಾರಣಕ್ಕಾಗಿ ನಾವು ಹೊರಗಡೆ ಕೊಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಳೆಯ ಕಾಲದಿಂದ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದ ದಿನ ಈ ವಸ್ತುಗಳನ್ನು ಕೊಡೋದಕ್ಕೆ ನಮ್ಮ ಪೂರ್ವಜರು ಹಿಂದೆ ಮುಂದೆ ನೋಡ್ತಾ ಇದ್ರು. ಮೊದಲನೆಯದಾಗಿ ಈ ವಸ್ತುವನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕೊಡಬಾರ್ದು. ಅದು ಯಾವುದು ಅಂದರೆ ದುಡ್ಡನ್ನು ಯಾವುದೇ ಕಾರಣಕ್ಕೂ ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಆಚೆಗೆ ಬಳಸಬಾರ್ದು. ಅಂದರೆ ನಿಮ್ಮ ದಿನಬಳಕೆಗೆ ಅವಶ್ಯವಿರುವ ಹಣ ಅಂತ ಹೇಳ್ತಾ ಇಲ್ಲ. ಯಾರಿಗಾದರೂ ಸಾಲದ ರೂಪದಲ್ಲಿ ನೀವು ಕೊಡ್ತೀನಿ ಅಂತ ಅನ್ನೋದಾದರೆ ಆ ರೀತಿ ನೀವು ಹಣವನ್ನು ಕೊಡಬಾರ್ದು. ನಿಮ್ಮ ಅದೃಷ್ಟ ಹಾಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಮಹಾಲಕ್ಷ್ಮಿ ಆ ದುಡ್ಡಿನ ಜೊತೆಗೆ ಅವರ ಕೈಲಿ ಹೋಗ್ತಾಳೆ. ಆದ್ದರಿಂದ ನಿಮಗೆ ದಾರಿದ್ರ್ಯತನ ಹೆಚ್ಚಾಗುತ್ತೆ. ಅವರಿಗೆ ಇರ್ತಕ್ಕಂತಹ ಕರ್ಮಫಲಗಳು, ಅವರಿಗೆ ಇರ್ತಕ್ಕಂತಹ ಪಾಪಕರ್ಮಗಳು ನಿಮಗೆ ಸುತ್ತಿಕೊಳ್ಳುತ್ತೆ. ಎಲ್ಲ ರೀತಿಯ ಕಷ್ಟಗಳು ಎದುರಾಗುತ್ತೆ. ಹಣಕಾಸು ಅಂತಕ್ಕಂಥದ್ದು ನಾಣ್ಯಗಳನ್ನು, ನೋಟುಗಳನ್ನಾಗಲಿ ಮತ್ತೊಬ್ಬರಿಗೆ ಸಾಲದ ರೂಪದಲ್ಲಿ ಕೊಡೋದಕ್ಕೆ ಹೋಗಬಾರ್ದು. ಅಕಸ್ಮಾತ್ ನೀವೇನಾದರೂ ಖರೀದಿ ಮಾಡ್ತಾ ಇದ್ರೆ, ಯಾವುದಾದ್ರೂ ವಸ್ತುಗಳನ್ನು ತಗೊಳ್ತಾ ಇದ್ರೆ ಅದಕ್ಕೆ ಹಣವನ್ನು ಖರ್ಚು ಮಾಡಬಹುದು. ಆದರೆ ಸಾಲದ ರೂಪದಲ್ಲಿ ಮಾತ್ರ ಹಣವನ್ನು ಕೊಡೋದಕ್ಕೆ ಹೋಗಬಾರ್ದು. ಎರಡನೇದಾಗಿ ಯಾವ ವಸ್ತುಗಳನ್ನು ಬೇರೆಯವರಿಗೆ ಕೊಡಬಾರ್ದು ಅಂದರೆ ನೀವು ಧರಿಸಿರ್ತಕ್ಕಂತಹ ಬಂಗಾರದ ಆಭರಣಗಳು. ಬಂಗಾರ ಅಂತಂದರೆ ಮನೆಯ ಲಕ್ಷ್ಮಿ ಅಂತ ಹೇಳ್ತಾರೆ. ಇಂತಹ ಬಂಗಾರವನ್ನು ಬೇರೆಯವರ ಕಷ್ಟಕ್ಕೆ ನೀಡೋದಕ್ಕೆ ಹೋಗಬಾರ್ದು. ಅಕಸ್ಮಾತ್ ನೀವೇನಾದರೂ ನಿಮ್ಮ ಮೈಮೇಲೆ ಧರಿಸಿರ್ತಕ್ಕಂತಹ ಒಡವೆಗಳನ್ನು ಬಿಚ್ಚಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಅಂತ ಸಮಯ ಸಂದರ್ಭ ನೋಡದೆ ಬಿಚ್ಚಿ ಕೊಟ್ಟಿದ್ರಿ ಅಂತ ಅಂದರೆ ಅವತ್ತಿನಿಂದನೇ ನಿಮಗೆ ದಾರಿದ್ರ್ಯತನ ಸುತ್ತಿಕೊಳ್ಳುತ್ತೆ. ತುಂಬ ಜನ ಈ ತಪ್ಪಿನಿಂದ ಈಗಲೂ ಕೂಡ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಒಂದು ಒಡವೆ ಅಂದರೆ ಅದನ್ನು ಮಹಾಲಕ್ಷ್ಮಿ ಅಂತ ಕರೀತಾರೆ. ಬಂಗಾರ ಅಂದ್ರೇ ಹಾಗೆ, ಅದು ಲಕ್ಷ್ಮೀ ಸ್ವರೂಪ. ಅದನ್ನು ತಗೊಳ್ಬೇಕಾದ್ರೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಹಲವಾರು ವರ್ಷಗಳ ಶ್ರಮದಿಂದ ತಗೊಂಡಿರ್ತೀವಿ. ಅಂತಹ ಒಡವೆಗಳನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಅವರು ಎಂತಹ ಕೆಲಸಕ್ಕೆ ಬಳಸ್ಕೋತಾರೋ, ಅವರು ಯಾವ ಉಪಯೋಗಕ್ಕೆ ಆ ಆಭರಣವನ್ನು ಉಪಯೋಗಿಸ್ಕೊಳ್ತಾರೋ ಗೊತ್ತಿಲ್ಲ. ನಿಮ್ಮಿಂದ ಸಹಾಯ ಪಡೆದಿರ್ತಕ್ಕಂಥವರು ಬಂಗಾರವನ್ನು ಗಿರಿವಿ ಇಡ್ತಾರೋ ಅಥವಾ ಅದನ್ನು ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಇದು ತುಂಬ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ. ಬಂಗಾರವನ್ನು ಹೊರಗಡೆ ಕೊಡೋದಕ್ಕೆ ಹೋಗಬಾರ್ದು. ಮೂರನೇದಾಗಿ ಯಾವ ವಸ್ತುಗಳನ್ನು ನೀಡಬಾರ್ದು ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದವಸ ಧಾನ್ಯಗಳು, ಅದರಲ್ಲೂ ಮುಖ್ಯವಾಗಿ ಹಾಲು ಮತ್ತು ಮೊಸರು, ಹಾಗೆ ನೀವು ಪೂಜೆಗೆ ಬಳಸ್ತಿರ್ತಕ್ಕಂಥ ಅರಿಶಿಣ ಆಗಿರ್ಬೋದು. ಇಂತಹ ವಸ್ತುಗಳನ್ನು ಮನೆಯಿಂದ ಹೊರಗಡೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಾಗೆ ಮಂಗಳವಾರ, ಶುಕ್ರವಾರ ಕೊಡೋದಕ್ಕೆ ಹೋಗಬಾರ್ದು. ಹಾಗೇನಾದರೂ ಅರಿಶಿನ, ಕುಂಕುಮ ಮುತ್ತೈದೆಯರಿಗೆ ಕೊಡೋದಾಗಿದ್ದರೆ ಅವತ್ತಿನ ದಿನ ಮನೆಗೆ ಕರೆದು ಮುತ್ತೈದೆಯರನ್ನ ಅರಿಶಿನ ಕುಂಕುಮವನ್ನು ಕೊಡ್ಬೋದು. ಇದು ಬಹಳ ಶ್ರೇಯಸ್ಸು. ಆದರೆ ಮನೆಯಲ್ಲಿ ಏನಾದರೂ ಅರಿಶಿನ ಖಾಲಿಯಾದಾಗ ಎಷ್ಟೋ ಜನ ಸ್ವಲ್ಪ ಅರಿಶಿನ ಕೊಡಿ, ನಾವು ತಂದ ಮೇಲೆ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಇಸ್ಕೊಂಡು ಹೋಗುವಂತಹ ಕೆಲವೊಂದು ರೂಢಿ ಇರುತ್ತೆ. ಆದರೆ ಆ ರೀತಿ ಯಾವುದೇ ಕಾರಣಕ್ಕೂ ನೀವು
ಬೇರೆಯವರ ಹತ್ರ ಕೇಳಲೂಬಾರ್ದು. ಅಕಸ್ಮಾತ್ ನಿಮಗೆ ಯಾರಾದರೂ ಕೇಳಿದ್ರೂ ಕೂಡ ಕೊಡೋದಕ್ಕೂ ಹೋಗಬಾರ್ದು. ಹೀಗೆ ನೀವು ಕೊಡೋದಾದರೆ ನಿಮ್ಮ ಅದೃಷ್ಟ ಅವರ ಪಾಲಿಗೆ ಹೋಗುತ್ತೆ. ಎಷ್ಟೇ ಆತ್ಮೀಯರಾಗಿರಲಿ ಅಥವಾ ಪರಿಚಯಸ್ಥರಾಗಿರಲಿ, ಹಾಲು, ಮೊಸರು, ಅರಿಶಿಣ ಅಮಾವಾಸ್ಯೆ, ಹುಣ್ಣಿಮೆ ಹಾಗೆ ಮಂಗಳವಾರ, ಶುಕ್ರವಾರ ದಿನ ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಉಪ್ಪು, ದವಸ, ಧಾನ್ಯ ಇವೆಲ್ಲವೂ ಕೂಡ ಅಮಾವಾಸ್ಯೆ ದಿನ ಕೇಳಿದ್ರೆ ಕೊಡೋದಕ್ಕೆ ಹೋಗಬಾರ್ದು. ಈ 3 ವಸ್ತುಗಳನ್ನು, ಒಂದು ದುಡ್ಡು, ಹಾಗೆ ಬಂಗಾರ, ಹಾಗೆ ದವಸ ಧಾನ್ಯ, ಹಾಲು, ಮೊಸರು, ಈ ಥರ ವಸ್ತುಗಳನ್ನು ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಮಂಗಳವಾರ, ಶುಕ್ರವಾರ ದಿನ ಹೊರಗಡೆ ಕೊಡೋಕ್ಕೆ ಹೋಗಬಾರ್ದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.